ಶ್ರೀಕೃಷ್ಣನ ಜನನ ಸಮಯದಲ್ಲಿ ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ ಎಲ್ಲೆಡೆಯಲ್ಲಿ ಶಾಂತಿಯ ಸಮೃದ್ಧಿಗಳ ವಾತಾವರಣವಿತ್ತು. ಆಕಾಶದಲ್ಲಿ ಮಂಗಳಕರ ನಕ್ಷತ್ರಗಳು ಕಾಣಿಸಿಕೊಂಡವು. ಎಲ್ಲ ನಗರಗಳಲ್ಲಿ, ಹಳ್ಳಿಗಳಲ್ಲಿ, ಜನರ ಮನಸ್ಸುಗಳಲ್ಲಿ ಭಾಗ್ಯದ ಸೂಚನೆಗಳು ಕಾಣಿಸಿಕೊಂಡವು. ನದಿಗಳು ನೀರು ತುಂಬಿ ಹರಿಯುತ್ತಿದ್ದವು. ಕೆರೆಗಳು ತಾವರೆಗಳಿಂದ ಕಂಗೊಳಿಸಿದ್ದವು. ಕಾಡುಗಳಲ್ಲಿ ಪಕ್ಷಿಗಳು ಮಧುರವಾಗಿ ಹಾಡತೊಡಗಿದವು. ನವಿಲುಗಳು ಜೋಡು ಜೋಡುಗಳಾಗಿ ನರ್ತನೆ ಮಾಡಲು ಆರಂಭಿಸಿದವು. ಇಂಥ ಸನ್ನಿವೇಶದಲ್ಲಿ ಶ್ರೀಕೃಷ್ಣನು ಕೃಷ್ಣ ಪಕ್ಷದ ಅಷ್ಟಮಿಯ ದಿನದಂದು ಜನಿಸಿದರು. 4 ಕೈಗಳು, ಶಂಖ ಚಕ್ರ ಗದ, ತಲೆಯ ತುಂಬ ಕೂದಲು, ಮಗುವಿನ ಅಸಾಧಾರಣ ಲಕ್ಷಣಗಳು ಕಂಡು ವಸುದೇವನಿಗೆ ಆಶ್ಚರ್ಯವಾಯಿತು. ಆಗ ತಾನೇ ಹುಟ್ಟಿದ ಮಗುವಿಗೆ ಹೀಗೆ ಅಲಂಕೃತವಾಗಿರುವುದು ಹೇಗೆ? ಭಗವಂತನ ಅವತಾರ ಇದೆ ಎಂದು ವಸುದೇವನಿಗೆ ಅರ್ಥವಾಯಿತು. ತಡೆಯಲಾಗದ ಹರ್ಷವಾಯಿತು. ಅವನಿಗೆ ಬ್ರಾಹ್ಮಣರಿಗೆ ಲಕ್ಷಾಂತರ ಗೋವುಗಳನ್ನು ದಾನ ಮಾಡಬೇಕೆನಿಸಿತು. ಆದರೆ ಕಂಸನು ಸೆರೆಮನೆಯಲ್ಲಿ ಬಂಧಿತನಾಗಿರುವುದರಿಂದ ಇದು ಸಾಧ್ಯವಾಗಲಿಲ್ಲ. ಆದರೆ ಅದರ ಬದಲು ತನ್ನ ಮನಸ್ಸಿನಲ್ಲೇ ಬ್ರಾಹ್ಮಣರಿಗೆ ಸಾವಿರಾರು ಗೋವುಗಳನ್ನು ದಾನ ಮಾಡಿದನು. ಆಗ ತಾನೇ ಜನಿಸಿದ ಮಗು ಪರಮ ಪುರುಷನೇ ಎಂದು ವಸುದೇವನಿಗೆ ಖಚಿತವಾದಾಗ ಕೈ ಮುಗಿದು ಪ್ರಣಾಮ ಮಾಡಿದನು.